ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪವೀಸ್ ಕಿಚನ್. ಇವತ್ತು ನಾನು ನಿಮಗೆ ಎಗ್ ಬೋಂಡ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ನಿಮಗೆ ಗೊತ್ತು, ಬಜ್ಜಿ ಮಾಡೋಕ್ಕೆ ಕಡಲೆ ಹಿಟ್ಟು ಬೇಕೇ ಬೇಕು. ಸೊ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಜೀರ್ಣ ಎಲ್ಲ ಚೆನ್ನಾಗಿ ಆಗುತ್ತೆ, ಆಯಿಲ್ ಐಟಮ್ ಅಂತ ಹೇಳಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸೋಡಾ, ಒಂದು ಚಿಟಿಕೆ ಅಷ್ಟು. ಆಮೇಲೆ ಸ್ವಲ್ಪ ಖಾರದ ಪುಡಿ, ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ಬಜ್ಜಿ ಹದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಇಲ್ಲಾಂದರೆ ಆ ಮೊಟ್ಟೆಗೆ ಹಸಿಟ್ಟು ಅಂಟಲ್ಲ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಜಾರ್ಗೆ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇದು ಮಸಾಲ ಮಾಡ್ಕೋಬೇಕು ಒಂದು ಸ್ವಲ್ಪ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೋಬೇಕು. ಸೊ ಇದನ್ನು ನಾನು ಇವಾಗ ರುಬ್ತಾ ಇದ್ದೀನಿ. ಫುಲ್ ಫೈನ್ ಪೇಸ್ಟ್ ಆಗಬೇಕು. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ತಪ್ಪಲೆಯಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಈ ಮೊಟ್ಟೆ ಎಲ್ಲ ಬೆಂದಾದಮೇಲೆ, ತಣ್ಣಗಾದಮೇಲೆ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ನೋಡಿ, ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಹೂವಿನ ದಾರ ಇರುತ್ತಲ್ವ, ಅದು ಒಂದು ಸ್ವಲ್ಪ ಉದ್ದ ಹೂವಿನ ದಾರ ತೊಗೊಂಡು ಕಟ್ ಮಾಡ್ಕೋಬೇಕು. ಯಾಕಂದರೆ ಚಾಕುಲಿ ಕಟ್ ಮಾಡಿದ್ರೆ ಅಷ್ಟು ಈವನಾಗಿ ಬರೋಲ್ಲ ಮೊಟ್ಟೆ. ಅದಕ್ಕೆ ನಾನು ಇಲ್ಲಿ ದಾರ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಈಸಿಯಾಗಿ ಕಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಿ ಎಳೆದ್ರೆ ಸಾಕು, ಮೊಟ್ಟೆ ಈಸಿಯಾಗಿ 2 ಪೀಸ್ ಈಕ್ವಲ್ ಆಗಿ ಹಾಫ್ ಆಗುತ್ತೆ. ನಾವು ಚಾಕುಲಿ ಕಟ್ ಮಾಡಿದ್ರೆ ಏನಾಗುತ್ತೆ, ಆ ಮೊಟ್ಟೆ ಒಳಗಡೆ ಇರೋ ಯೆಲ್ಲೋ ಕಲರೆಲ್ಲ ಈವನಾಗಿ ಕಟ್ ಆಗಿರಲ್ಲ. ಅದಕ್ಕೆ ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಸೊ ಇದೇ ಥರ ಎಲ್ಲ ಮೊಟ್ಟೆನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಮಸಾಲ ಒಂದು 1/2 ಸ್ಪೂನಷ್ಟು ಮಸಾಲ ಎಲ್ಲ ಮೊಟ್ಟೆಗೂ ಸ್ವಲ್ಪ ಸ್ವಲ್ಪ ಹಾಕಬೇಕು. ಯಾಕಂದರೆ ಇದು ಬಜ್ಜಿ ಮಾಡಿದ್ಮೇಲೆ ಒಳಗಡೆ ಸಪ್ಪೆ ಸಪ್ಪೆ ಅನಿಸಲ್ಲ. ಇದು ಒಂಥರ ಫ್ಲೇವರ್ ಬೇರೆ ಥರ ಇರುತ್ತೆ. ಸ್ವಲ್ಪ ಮಸಾಲೆ ಥರ ಇದ್ದರೆ ತಿನ್ನೋಕ್ಕೂ ಸ್ಪೈಸಿಯಾಗಿರುತ್ತೆ. ನಾವು ಹಂಗೇ ಫ್ರೈ ಮಾಡಿಬಿಟ್ರೆ ಅದು ಒಳಗಡೆ ಸಪ್ಪೆ ಆಗಿರುತ್ತೆ ಅಂತ ಮಸಾಲ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಎಲ್ಲದಕ್ಕೂ ಮಸಾಲ ಹಾಕಿ ಇಟ್ಟಿದ್ದೀನಿ. ಈಗ ನಾನು ಫಸ್ಟಲ್ಲೇ ಬಜ್ಜಿಗೆ ಹಸಿಟ್ಟು ಕಲಸಿ ಇಟ್ಟಿದ್ದಲ್ವ, ಸೊ ಈಗ ಒಂದೇ ಬೋಂಡಾನ ತೊಗೊಂಡು ಅದರಲ್ಲಿ ಡಿಪ್ ಮಾಡಿ ಹಾಕಬೇಕು. ಇದು ಬಜ್ಜಿ ಆದಮೇಲೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಅಂತ ನಾನು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಆಪ್ಷನಲ್ ಯೂಸ್ ಮಾಡ್ಬೋದು. ಈಗ ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಈಗ ಒಂದು ಬಾಣಲಿಗೆ ನಾವು ಮನೇಲಿ ಸನ್ಪ್ಯೂರ್ ಆಯಿಲೇ ಯೂಸ್ ಮಾಡೋದು ಯಾವಾಗ್ಲೂ. ಸೊ ನಾವು ಇವತ್ತು ಸನ್ಪ್ಯೂರ್ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಿದ್ದೀನಿ. ಬಜ್ಜಿ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು ಬಜ್ಜಿ, ಇಲ್ಲಾಂದರೆ ಎಲ್ಲ ತಳ ಹಿಡಿದ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರಲ್ಲ ಬಜ್ಜಿ. ಸೊ ಆಯಿಲ್ ಜಾಸ್ತಿ ಹಿಡಿಯೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ. ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ. ಸೊ ಒಂದೇ ಮೊಟ್ಟೆನ ತೊಗೊಂಡು ಬಜ್ಜಿಲಿ ಹಸಿಟ್ಟಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಸೊ ಎಣ್ಣೆಗೆ ಹಾಕ್ತಾಯಿದ್ದೀನಿ, ಒಂದೇ ಹಾಕ್ತಾಯಿದ್ದೀನಿ. ಸೊ ಮೊಟ್ಟೆ ಬೋಂಡ ಮಾಡಬೇಕಾದ್ರೆ ನಾವು ತುಂಬ ಹುಷಾರಾಗಿರಬೇಕು. ಯಾಕಂದರೆ ಮೊಟ್ಟೆನಲ್ಲಿ ನೀರಿನ ಅಂಶ ಇರೋದ್ರಿಂದ ಒಂದೇ ಸತಿ ಎಣ್ಣೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮುಖ ಎಲ್ಲ ಹುಷಾರಾಗಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಒಂದೊಂದೇ ಹಾಕಬೇಕು ಈಗ ಈ ಥರ.
ಯೂಶ್ವಲಿ ಎಲ್ಲ ಬೋಂಡ ಬಜ್ಜಿಗಳು ಮಾಡ್ತಾ ಇರ್ತೀವಿ. ಈ ಥರ ಮೊಟ್ಟೆ ಬೋಂಡ ಮಾಡೋದು ಒಂಥರ ಡಿಫ್ರೆಂಟಾಗೂ ಇರುತ್ತೆ. ಏನಿಲ್ಲ, ಬೇಗನೆ ಮಾಡ್ಕೋಬೋದು. ಮೊಟ್ಟೆ ಒಂದು ಬೇಯಿಸ್ಕೊಂಡು ಅದೊಂದೇ ಕೆಲಸ, ಇನ್ನೆಲ್ಲ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಒಂದು ಮೊಟ್ಟೆ ಡಿಪ್ ಆಗೋಷ್ಟು. ಸೊ ಇದು ಸ್ವಲ್ಪ ಬ್ರೌನ್ ಕಲರ್, ರೆಡ್ಡಿಶ್ ಬ್ರೌನ್ ಆಗಬೇಕು ನೋಡಿ. ಸಿಡಿತಾ ಇದೆ ಮೊಟ್ಟೆ, ಅದಕ್ಕೆ ಹುಷಾರಾಗಿ ಮಾಡಿ ಅಂತ ಹೇಳಿದ್ದು. ಇದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಸ್ವಲ್ಪ ಎಣ್ಣೆ ಫಸ್ಟೇ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಇವಾಗ ಇದು ರೆಡಿ ಆಗಿದೆ. ಸ್ವಲ್ಪ ಎಣ್ಣೆ ಎಲ್ಲ ಇಳೀಲಿ ಅಂತೇಳಿ ಈ ಥರ ಜಾಳ್ರಿ ಥರ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಬಜ್ಜಿ ಅಂದರೆ ಗೊತ್ತು ನಿಮಗೆ, ಆಲ್ರೆಡಿ ಎಣ್ಣೆ ತುಂಬ ಜಾಸ್ತಿನೇ ಇರುತ್ತೆ ಅಂತ. ನೋಡಿ ಈ ಥರ ಎಲ್ಲ ತೆಗ್ತಾಯಿದ್ದೀನಿ. ಸೊ ಇವಾಗ ಮೊಟ್ಟೆ ಬೋಂಡ ಆಲ್ಮೋಸ್ಟ್ ರೆಡಿ ಇದೆ. ಇದನ್ನು ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ನೋಡಿ ಈ ಥರ ಅದ್ರ ಮೇಲೆ ಕ್ಯಾರೆಟು, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿ ಅದು ತಿಂತಾಯಿದ್ರೆ ಬಿಸಿ ಬಿಸಿ ಸೂಪರಾಗಿರುತ್ತೆ. ನೋಡಿ ಎಗ್ ಬೋಂಡ ರೆಡಿಯಾಗಿದೆ. ನೀವು ಬೇಕಾದರೆ ಆ ಚಟ್ನಿ ಮೇಲೆ ಕೂಡ ಹಾಕ್ಕೊಂಡು ತಿನ್ಬೋದು. ನಾನು ಆಲ್ರೆಡಿ ಒಳಗಡೆ ಸ್ಟಫ್ ಮಾಡಿದ್ದೀನಿ ಅಂತ ಹೇಳಿ ಮತ್ತೆ ಮೇಲೆ ಹಾಕಿಲ್ಲ, ಬೇಕಾದರೆ ನೀವು ಹಾಕ್ಕೊಂಡು ತಿನ್ಬೋದು. ಸೊ ಹೇಗಿದೆ ಎಗ್ ಬೋಂಡ ಅಂತ ಹೇಳಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ಥರ ಇದೆ ಎಗ್ ಬೋಂಡ ಅಂತ ಹೇಳಿ. ಸೂಪರಾಗಿ ಬಂದಿದೆ ಎಗ್ ಬೋಂಡ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಇತ್ತು ಟೇಸ್ಟ್ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.